ತೋರಿಸ್ತೀನಿ. ಈಗ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ ಜೊತೆಗೆ ಸ್ವೀಟ್ ಕಾರ್ನ್ ಹಾಕ್ಕೊಂಡಿದ್ದೀವಿ. ಇದು ವೈಟ್ ಸಾಸ್ ಪಾಸ್ತಾ ಮಾಡೋದಕ್ಕೆ. ಇದನ್ನು ಫ್ರೈ ಮಾಡಿ ಒಂದು ಕಡೆ ಎತ್ತಿಟ್ಕೋಬೇಕು. 1 ಸ್ಪೂನ್ ಎಣ್ಣೆ ಹಾಕಿ, ಆಗಲೇ ನಾವು ವೆಜಿಟೇಬಲ್ಸ್ನೆಲ್ಲ ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು ಮತ್ತು ಕ್ಯಾರೆಟನ್ನ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀವಿ. ಈಗ 1 ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಇದಕ್ಕೆ ಆನಿಯನ್ನು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ತೆಗೆದಿಟ್ಕೊಂಡು ನಂತರ ನಾವು ವೈಟ್ ಸಾಸನ್ನು ಮಾಡೋಣ. ಇದೇ ಬಾಣಲಿಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಾಸ್ ಮಾಡೋಕ್ಕೆ ಫಸ್ಟಿಗೆ ಬೆಣ್ಣೆ ಹಾಕಬೇಕು. ವೈಟ್ ಸಾಸ್ ಮಾಡೋಕ್ಕೆ ಆ ಬೆಣ್ಣೆ ಕರಗಿದ್ಮೇಲೆ ಅದಕ್ಕೆ ಮೈದಾ ಆ್ಯಡ್ ಮಾಡ್ಕೋಬೇಕು. ಈಗ ಆ ಬೆಣ್ಣೆಗೆ ಹಿಂಗೆ ಮೈದಾ ಹಾಕಿ ತಿರುಗಿಸ್ಕೊಂಡಿದ್ದೀವಿ. ಈಗ ಇದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗ್ದಂಗೆ. ವೈಟ್ ಸಾಸ್ ರೆಡಿ ಆದಮೇಲೆ ಪಾಸ್ತಾ ಹಾಕಿ ತಿರುಗಿಸಿ ನೋಡಿ, ಕ್ರೀಮಿಯಾಗಿ ನಿಮ್ಮ ವೈಟ್ ಸಾಸ್ ಪಾಸ್ತಾ ರೆಡಿಯಾಗಿದೆ.